ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತಿನ ವ್ಲಾಗ್ನ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ವೆಯ್ಟ್ ಲಾಸ್ಗೆ ಬೇಕಾಗಿರುವಂಥ ಪರ್ಫೆಕ್ಟ್ ಟಿಪ್ಸ್ ನೀವು ಏನು ಪರ್ಫೆಕ್ಟಾಗಿ ಫಾಲೋ ಮಾಡಿದ್ರೆ ವೆಯ್ಟ್ ಲಾಸ್ ಅನ್ನೋದು ಆರಾಮಾಗುತ್ತೆ. ಮತ್ತು ಆ ವೆಯ್ಟ್ ಲಾಸ್ ಅನ್ನೋದು ಪರ್ಮನೆಂಟ್ ಆಗಿರಬೇಕು. ಕೆಲವು ಸತಿ ಏನಾಗುತ್ತೆ ಅಂದರೆ ವೆಯ್ಟ್ ಲಾಸು 1 ತಿಂಗಳಲ್ಲಿ 2 ತಿಂಗಳಲ್ಲಿ ಆಗಿ ಮತ್ತೆ ನೀವು ವೆಯ್ಟ್ ಗೇನ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಆ ಥರ ಇಲ್ಲದೆ ಪರ್ಮನೆಂಟಾಗಿ ಈಸಿಯಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಏನು ಟಿಪ್ಸು ಅಂತ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಡಿಟಾಕ್ಸ್ ಡ್ರಿಂಕ್ ಕುಡ್ದಿದ್ದೀನಿ. ಇವತ್ತು ಬಂದು ಜೀರಿಗೆ ನೀರು ಕುಡ್ದಿದ್ದೀನಿ ಅಷ್ಟೇ. ನೆಕ್ಸ್ಟ್ ಈಗ ಬೇಗ ಟೈಮ್ ಬೇರೆ ಆಗಿತ್ತು, ನಾನು ಅಷ್ಟು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೇ ನಾನು ಏನು ಕರೆಕ್ಟಾಗಿ ಫಾಲೋ ಮಾಡ್ತಾಯಿದ್ದೀನಿ ಮತ್ತು ಪ್ರೀವಿಯಸ್ಲಿ ನನಗೆ 10 kgs ಲಾಸ್ ಆಗಿತ್ತು ಅಂದರೆ ಯಾವ ರೀತಿ ಆಗಿತ್ತು ಅಂತ ನನ್ನ ಪರ್ಸ್ನಲ್ ಬೇಸಿಸ್ ಮೇಲೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ತುಂಬಾ ಪ್ರಾಕ್ಟಿಕಾಲಿಟಿ ಬೇಸ್ಡು ಮತ್ತು ತುಂಬ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ಬೋದು. ಕಂಪ್ಲೀಟಾಗಿ ನೋಡಿ. ಈಗ ಜಸ್ಟ್ ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ, ಟೊಮ್ಯಾಟೋನ ಕಟ್ ಮಾಡಿಕೊಂಡು ಕ್ಯಾಪ್ಸಿಕಮ್ಮ ಕಟ್ ಮಾಡಿಕೊಂಡು ಎಲ್ಲನೂ ಎಣ್ಣೆಲಿ ಫ್ರೈ ಮಾಡಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಮ್ಯಾಗಿ ಮಸಾಲ ಹಾಕಿದರೆ ಸೂಪರಾಗಿರೋಂಥ ಟೊಮ್ಯಾಟೊ ಗೊಜ್ಜು ರೆಡಿಯಾಗೋಗುತ್ತೆ. ಆಮೇಲೆ ಬೇಯಿಸಿರೋ ಮೊಟ್ಟೆನ ಸ್ವಲ್ಪ ಸ್ಲಿಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಟೊಮ್ಯಾಟೊ ಗೊಜ್ಜು ರೆಡಿಯಾಗೋಗುತ್ತೆ. ಸೊ ರೆಸಿಪೀಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹಾಗೆ ವಿಡಿಯೋನೂ ನೋಡ್ತಾ ನನ್ನ ಟಿಪ್ಸ್ನ ಕೇಳ್ತಾ ಹೋಗಿ. ಫಸ್ಟು ನಾನು ಯಾವಾಗ ವೆಯ್ಟ್ ಲಾಸ್ ಅನ್ನೋದು ಸ್ಟಾರ್ಟ್ ಮಾಡಿದೆ, ನನಗೆ ನಾನೇ ಕರೆಕ್ಟಾಗಿರೋ ಮೈಂಡ್ ಸೆಟ್ ಮಾಡಿಕೊಂಡೆ. ಇಲ್ಲಪ್ಪ ಈ ಸತಿ ಅಂತೂ ನಾನು ಕರೆಕ್ಟಾಗಿ ವೆಯ್ಟ್ ಲಾಸ್ ಅನ್ನೋದು ಮಾಡಲೇಬೇಕು, ಡೆಡಿಕೇಟೆಡಿಂದ ಮಾಡಬೇಕು, ಸಿನ್ಸಿಯರಾಗಿ ಮಾಡಬೇಕು, ಕನ್ಸಿಸ್ಟೆನ್ಸಿ ಇರಬೇಕು ಅಂತ ಒಂದು ಒಳ್ಳೆ ಮೈಂಡ್ ಸೆಟ್ಟಲ್ಲಿ ಮಾಡಿಕೊಂಡೆ. ಆಮೇಲೆ ಅದ್ರ ಬಗ್ಗೆ ತಿಳ್ಕೊಂಡೆ. ಗೂಗಲ್ ಆಗಿರ್ಬೋದು, ಬೇರೆ ಯೂಟ್ಯೂಬ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಡೈಟಿಷಿಯನ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿಕೊಂಡೆ. ಇದರಿಂದ ಏನಾಗುತ್ತೆ, ನಿಮಗೆ ಮಾಡ್ತಿರೋ ಡಯೆಟ್ನ ಕರೆಕ್ಟಾಗಿ ಇನ್ಫಾರ್ಮೇಷನ್ ಜೊತೆಗೆ ಮಾಡ್ತೀರಾ. ಇಲ್ಲಾಂದರೆ ಏನು ಮಾಡ್ತೀರಾ, ಒಬ್ಬರು ಏನೋ ಹೇಳಿದ್ರು ಅಂತ ಒಂದು ಡಯೆಟ್ನ ಫಾಲೋ ಮಾಡ್ತೀರಾ, ನಾಳೆ ಇನ್ನೊಬ್ರು ಏನೋ ಹೇಳಿದ್ರು ಅಂತ ಇನ್ನೊಂದು ಥರ ಡಯೆಟ್ನ ಸ್ಟಾರ್ಟ್ ಮಾಡೋಕ್ಕೆ ನೋಡ್ತೀರಾ. ಸೊ ಇದೆಲ್ಲ ಕರೆಕ್ಟಲ್ಲ. ನೀವು ಯಾವ್ದಾದ್ರು ಒಬ್ಬರನ್ನ ಫಾಲೋ ಮಾಡಿ. ಆಮೇಲೆ ಒಂದು ಡಯೆಟ್ ಪ್ಲಾನ್ನ ಕೀಟೋ ಡಯೆಟ್ ಅಂತ ಇದೆ, ಇಂಟರ್ಮಿಟೆಂಟ್ ಡಯೆಟ್ ಅಂತ ಇದೆ, ಮತ್ತು ಲಿಕ್ವಿಡ್ ಡಯೆಟ್ಸ್ ಅಂತ ಇರುತ್ತೆ, ಎಷ್ಟೊಂದು ಟೈಪ್ ಆಫ್ ಡಯೆಟ್ಸ್ ಅಂತ ಇರುತ್ತೆ. ಎಲ್ಲ ಡಯೆಟ್ಸು ನಿಮ್ಮ ಬಾಡಿಗೆ ಸೂಟ್ ಆಗೋಲ್ಲ. ನಿಮ್ಮ ಬಾಡಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಟ್ರಯಲ್ ಆ್ಯಂಡ್ ಎರರ್ ಮೆಥಡೆ. ಕೆಲವು ಸತಿ ನಮ್ಮ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಎಲ್ಲ ಮಾಡ್ಬೇಕಾದ್ರೆ ನಮ್ಮ ಬಾಡಿಗೆ ಸೆಟ್ ಆಗೋಲ್ಲ, ಲಿಕ್ವಿಡ್ ಡಯೆಟ್ ಎಲ್ಲ ಮಾಡ್ಬೇಕಾದ್ರೆ ನಮ್ಮ ಬಾಡಿಗೆ ಸೆಟ್ ಆಗೋಲ್ಲ. ಸೊ ಆ ರೀತಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಸ್ಟಾರ್ಟಿಂಗಲ್ಲಿ ಮಾಡ್ಬೋದು. ಬಟ್ ಒನ್ಸ್ ಅದನ್ನು ಕರೆಕ್ಟಾಗಿ ಸ್ಟಾರ್ಟ್ ಮಾಡಾದ್ಮೇಲೆ ಒಂದು 10 ಡೇಸ್ ಆದಮೇಲೆ ಚೇಂಜ್ ಮಾಡೋದು, ಇದನ್ನೆಲ್ಲ ಮಾಡೋದು ತುಂಬ ತಪ್ಪಾಗುತ್ತೆ. ನಾನು ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ನನಗೆ ಫಸ್ಟು ಅರಿವಾಗಿದ್ದೇನು ಅಂದರೆ, ವೆಯ್ಟ್ ಲಾಸ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ. ವೆಯ್ಟ್ ಲಾಸ್ಗಿಂತ ಮೊದಲು ತುಂಬಾ ಒಂದು ಇಂಪಾರ್ಟೆಂಟ್ ಇದೆ, ಅದು ಹೆಲ್ದಿ ಲೈಫ್ ಸ್ಟೈಲ್. ಏನು ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಈಟಿಂಗ್ ಹೆಲ್ದಿ ಫುಡ್. ಸೊ ಇದೆಲ್ಲನೂ ಜಂಕ್ ತಿನ್ನಬಾರ್ದು ಮತ್ತು ಫ್ರೈಡ್ ಐಟಮ್ಸ್ ತಿನ್ನಬಾರ್ದು. ಇದೆಲ್ಲನೂ ಹೆಲ್ದಿ ಲೈಫ್ ಸ್ಟೈಲ್ನ ನಾವು ಲೈಫಲ್ಲೇ ನಮಗೆ ನಾವೇ ನ್ಯಾಚುರಲಾಗಿ ಅಳವಡಿಸ್ಕೊತ ಹೋದರೆ ವೆಯ್ಟ್ ಲಾಸ್ ಅನ್ನೋದು ಆಟೋಮೆಟಿಕ್ಕಾಗಿ ಆಗುತ್ತೆ. ನಾವು ಕೆಲವು ಸತಿ ಏನು ಮಾಡ್ತೀವಿ, ಕೆಲವರು ಡೈಟಿಷಿಯನ್ಸ್ ಮೂಲಕ ಯಾವುದೋ ಒಂದು ಬೇರೋ ವ್ಯಕ್ತಿ ಹೇಳಿದ್ರು ಅಂತ ಬರೀ ಫ್ರೂಟ್ಸು, ಇಡೀ ದಿನ ಬರೀ ಫ್ರೂಟ್ಸು, ಇಡೀ ದಿನ ಬರೀ ಲಿಕ್ವಿಡ್ ಡಯೆಟ್ಸು, ಇಡೀ ದಿನ ಬರೀ ವೆಜಿಟೇಬಲ್ಸು, ಫ್ರೂಟ್ಸು, ಬರೀ ಇಡೀ ದಿನ ಚಿಕನ್ನು, ಈ ರೀತಿ ಮಾಡ್ಕೊಂಡಿರ್ತಾರೆ. ಬಟ್ ಆ ರೀತಿ ಮಾಡಿದ್ರೆ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ, 100% ಆಗುತ್ತೆ. ವೆಯ್ಟ್ ಲಾಸ್ ಎಲ್ಲ ಆಗೋದು ಏನಕ್ಕೆ ಅಂದರೆ ನಿಮಗೆ ಮಸಲ್ ಲಾಸ್ ಆಗ್ತಾ ಇರುತ್ತೆ, ಫ್ಯಾಟ್ ಬರ್ನ್ ಆಗಲ್ಲ. ವೆಯ್ಟ್ ಲಾಸಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಇಂಚ್ ಲಾಸ್ ಆಗಬೇಕು, ಅಂದರೆ ಫ್ಯಾಟು ನಿಮ್ಮ ಬಾಡಿಯಲ್ಲಿ ಬರ್ನ್ ಆಗ್ತಾ ಹೋಗಬೇಕು. ಈ ರೀತಿ ಮಾಡಿಕೊಂಡ್ರೆ ನೀವು ಕರೆಕ್ಟಾಗಿ ಮಾಡ್ತಾಯಿದ್ದೀರಾ ಅಂತ. ಇಂಚ್ ಲಾಸ್ ಆಗಬೇಕು, ಫ್ಯಾಟ್ ಲಾಸ್ ಆಗಬೇಕು, ಆಗ ಅದು ಕರೆಕ್ಟ್ ವೆಯ್ಟ್ ಲಾಸ್ ಡಯೆಟ್ಟು. ಇಲ್ಲ ನೀವು ಮಸಲ್ನ ಲೂಸ್ ಮಾಡ್ಕೋತಾ ಇದ್ದೀರಾ, ವೆಯ್ಟ್ ಲಾಸ್ ಆಗ್ತಾಯಿದೆ ಬಟ್ ಮಸಲ್ ಲೂಸ್ ಆಗ್ತಾಯಿದೆ ಅಂದರೆ ಮತ್ತೆ ನೀವು ಫಾರ್ ಎಕ್ಸಾಂಪಲ್ 6 ಮಂತ್ಸ್ ಆದಮೇಲೆ ನಾರ್ಮಲ್ ಫುಡ್ ತಿಂದ್ರೂ ಕೂಡ ನಿಮಗೆ ವೆಯ್ಟ್ ಗೇನ್ ಅನ್ನೋದು ಆಗಿಬಿಡುತ್ತೆ. ಸೊ ಆದಷ್ಟು ವೆಯ್ಟ್ ಲಾಸ್ ಅನ್ನೋದು ಗ್ರ್ಯಾಜುಲಿ ಆಗಲಿ, ದಿನಕ್ಕೊಂದು 50-100 ಗ್ರಾಮು ಅಥವಾ ವಾರಕ್ಕೆ ಒಂದು 500 ಗ್ರಾಮು ಈ ರೀತಿ ಕಡಿಮೆ ಆಗೋದ್ರಿಂದ ನಿಮಗೆ ಒಳ್ಳೆ ಪರ್ಮನೆಂಟ್ ರಿಸಲ್ಟ್ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ, ಏನಕ್ಕೆ ನಾವು ದಪ್ಪ ಆಗ್ತೀವಿ ಅಂದರೆ ಕೆಲವು ಸತಿ ನಾವು ಹುಟ್ಟಿದಾಗಿಂದನೇ ದಪ್ಪ ಇರ್ತೀವಿ, ಹೆರಿಡಿಟ್ರಿ ಪ್ರಾಬ್ಲಮ್ ಇರುತ್ತೆ. ಬಟ್ ಮೆಜಾರಿಟಿ ಕೇಸಲ್ಲಿ ಏನಾಗುತ್ತೆ ಅಂದರೆ ನಾವು ಇದು ನಮ್ಮ ಲೈಫ್ ಸ್ಟೈಲು, ನಾವು ಕಾಲೇಜಲ್ಲಿ
ಬೇಕಾದರೆ ಮತ್ತು ಲೈಫ್ ಸ್ಟೈಲಲ್ಲಿ ನಾವು ಜಂಕ್ ಫುಡ್ಸು ಜಾಸ್ತಿ ತಿಂದು ಆಮೇಲೆ ಏನಕ್ಕೆ ಜಾಸ್ತಿ ತಿನ್ನೋದ್ರಿಂದ ದಪ್ಪ ಆಗ್ತೀವಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಬಾಡಿಗೆ ಅರೌಂಡ್ 1500 ಕ್ಯಾಲರೀಸ್ ಬೇಕು ಅಂತ ತಿಳ್ಕೊಳ್ಳಿ. ಬಟ್ ನಾವು ತಿಂತಾ ಇರೋದು ಅರೌಂಡ್ 2500 ಕ್ಯಾಲರೀಸ್ ಅಷ್ಟೆಲ್ಲ ತಿಂತಾ ಇರ್ತೀವಿ. ಆಗ ನಮ್ಮ ಬಾಡಿ ಏನು ಮಾಡುತ್ತೆ, ಈಗ ಫಾರ್ ಎಕ್ಸಾಂಪಲ್ ನಮಗೆ ಎಕ್ಸ್ಟ್ರಾ ದುಡ್ಡಿದೆ ಅಂದರೆ ನಾವೇನು ಮಾಡ್ತೀವಿ, ಬ್ಯಾಂಕಲ್ಲಿ ಸೇವ್ ಮಾಡ್ತೀವಿ ಅಲ್ವಾ, ಅದೇ ಥರ ನಮ್ಮ ಬಾಡಿನ ಬ್ಯಾಂಕ್ ಥರ ಮಾಡ್ಕೊಳ್ಳುತ್ತೆ ನಮ್ಮ ಬಾಡಿ. ಏನು ಮಾಡುತ್ತೆ, ಅದೆಲ್ಲ ಕ್ಯಾಲರೀಸ್ ಏನಾಗಿರುತ್ತೆ ಅದು ಫ್ಯಾಟಾಗಿ ಕನ್ವರ್ಟ್ ಆಗಿ ಹೊಟ್ಟೆ ಸುತ್ತಲೂ ಬೊಚ್ಚು ಥರ ಡೆಪಾಸಿಟ್ ಆಗೋದು, ಥೈಸಲ್ಲಿ ಮತ್ತು ಆರ್ಮ್ಸಲ್ಲಿ ಇದರಲ್ಲೆಲ್ಲ ಫ್ಯಾಟ್ ಡೆಪಾಸಿಷನ್ ಆಗುತ್ತೆ. ಸೊ ಆದಷ್ಟು ನಿಮ್ಮ ಬಾಡಿಗೆ ಎಷ್ಟು ಕ್ಯಾಲರೀಸ್ ಬೇಕು ಅಷ್ಟು ಮಾತ್ರ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಬಾಡಿ ವೇಟು ಮೇಂಟೈನ್ ಆಗುತ್ತೆ. ಈಗ ವೇಟ್ ಲಾಸ್ ಮಾಡಬೇಕು ಅಂದರೆ ಏನು, ನಮ್ಮ ಬಾಡಿಗೆ ಬೇಕಾಗಿರುವ ಕ್ಯಾಲರೀಸಿಗಿಂತ ಸ್ವಲ್ಪ ಕಡಿಮೆ, ಈಗ ಫಾರ್ ಎಕ್ಸಾಂಪಲ್ ನನಗೆ 1500 ಕ್ಯಾಲರೀಸ್ ಬೇಕು ಅಂದರೆ 1400 ಕ್ಯಾಲರೀಸ್ ನಾನು ತೊಗೊಂಡ್ರೆ ಆಗೇನಾಗುತ್ತೆ, ಬಾಡಿಯಲ್ಲಿ ಸೇವ್ ಆಗಿರುವ ಸ್ಟೋರ್ ಆಗಿರುವಂಥ ಫ್ಯಾಟ್ಸ್ ಎಲ್ಲ ಬರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಾಡಿ ಬರ್ನ್ ಆಗಬೇಕು, ಫುಲ್ ರನ್ ಆಗಬೇಕು ನನ್ನ ಬಾಡಿ ಈಗ ಫಾರ್ ಎಕ್ಸಾಂಪಲು ನೀವು ಯಾವ್ದಾನ ಡೈಟಿಷಿಯನ್ ಹತ್ರ ಹೋದರೆ ಏನು ಕೇಳ್ತಾರೆ, ನಿಮ್ಮ ಲೈಫ್ ಸ್ಟೈಲ್ ಹೆಂಗಿದೆ, ನೀವು ಕೂತ್ಕೊಂಡೇ ಇರ್ತೀರಾ, IT ಪ್ರೊಫೆಷನ್ನ ಅಥವಾ ತುಂಬ ವರ್ಕ್ ಹಾರ್ಡ್ ಮಾಡ್ತೀರಾ, ಏನಾದರೂ ಹೆವಿ ಕೆಲಸ ಎಲ್ಲ ಮಾಡ್ತೀರಾ, ಸೆಡೆಂಟರಿ ಲೈಫ್ ಸ್ಟೈಲ ನಿಮ್ಮದು ಅಂದರೆ ಕೂತ್ಕೊಂಡೇ ಇರ್ತೀರಾ ಅಂತ ಕೇಳ್ತಾರೆ. ಏನಕ್ಕೆ ಹೇಳಿ, ನೀವು ತುಂಬ ಲೈಫ್ ಸ್ಟೈಲ್ ತುಂಬ ಆ್ಯಕ್ಟಿವ್ ಆಗಿರಬೇಕು, ಫಿಸಿಕಲಿ ತುಂಬ ಆ್ಯಕ್ಟಿವ್ ಆಗಿದ್ದೀರಾ ಅಂದರೆ ಅರ್ಥ ಏನು ಅಂದರೆ ನಿಮಗೆ ಕ್ಯಾಲರೀಸ್ ಜಾಸ್ತಿ ಬೇಕು. ಆಗ ಜಾಸ್ತಿ ಕ್ಯಾಲರೀಸ್ ಇರುವಂಥ ಡಯಟ್ ಪ್ಲ್ಯಾನ್ನ ಕೊಡ್ತಾರೆ. ಇಲ್ಲ ನಾವು ಕಂಪ್ಯೂಟರ್ ಮುಂದೆ ಕೂತೇ ಇರ್ತೀವಿ, ಅಷ್ಟೊಂದು ಆ್ಯಕ್ಟಿವ್ ಆಗಿರುವಂಥ ಲೈಫ್ ಸ್ಟೈಲ್ ಇಲ್ಲ ಅಂದರೆ ಕಡಿಮೆ ಕ್ಯಾಲರೀಸ್ ತೊಗೊಂಡ್ರೂ ನಿಮ್ಮ ಬಾಡಿ ರನ್ ಆಗುತ್ತೆ. ಅಂದರೆ ಬಾಡಿ ಮಿಷಿನ್ಸ್ ಡೈಜೆಷನ್ ಆಗಬೇಕು, ಎಕ್ಸ್ಕ್ರೀಷನ್ ಆಗಬೇಕು, ರೆಸ್ಪಿರೇಷನ್ ಆಗಬೇಕು, ಸರ್ಕ್ಯುಲೇಷನ್ ಆಗಬೇಕು, ಮತ್ತು ನರ್ವ್ಸಲ್ಲೆಲ್ಲ ಸಿಗ್ನಲ್ಸ್ ಪಾಸ್ ಆಗಬೇಕು. ಇದಕ್ಕೆಲ್ಲನೂ ಎನರ್ಜಿ ಬೇಕು. ಎನರ್ಜಿ ಅಂದರೆ ATP, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತೀವಿ. ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂದರೆ ಅದು ಎನರ್ಜಿನೇ, ಸೈಂಟಿಫಿಕಲಿ ಹೇಳೋದು. ಅದು ನಮಗೆ ಸಿಗೋದು ನಾವೇನು ಊಟ ಮಾಡ್ತೀವಲ್ಲ ಅದೇ ಬರ್ನ್ ಆಗಿ ನಮಗೆ ಸಿಗುವಂಥದ್ದು. ಆಗ ನಾವು ಕಡಿಮೆ ಫುಡ್ ತಿಂತಾ ಇದ್ದೀವಿ ಅಂದರೆ ನಮಗೆ ATP ಬೇಕಲ್ವ, ನಮ್ಮ ಬಾಡಿಗೆ ಎನರ್ಜಿ ಬೇಕಲ್ವ. ಆಗೇನಾಗುತ್ತೆ ಅಂದರೆ ಇಲ್ಲಿ ಏನೇನು ಸ್ಟೋರ್ ಆಗಿರುತ್ತಲ್ಲ, ಕದ್ದು ಕೂತಿರುತ್ತಲ್ವ, ಮೂಲೆಯಲ್ಲೆಲ್ಲ ಕೊಬ್ಬಿನಾಂಶ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಕರಗ್ತಾ ಬರುತ್ತೆ. ಅದಕ್ಕೆ ಟೈಮ್ ಹಿಡಿಯುತ್ತೆ, ಏಕ್ದಮ್ ಒಂದಿಂದಲೆಲ್ಲ ಆಗಲ್ಲ ಅದು. ಇಟ್ ಟೇಕ್ಸ್ ಟೈಮ್, ಮಂತ್ಸ್ ಗಟ್ಟಲೆ, ಅರೌಂಡ್ 6 ಮಂತ್ಸು 8 ಮಂತ್ಸು ಟೈಮ್ ಹಿಡಿಯುತ್ತೆ. ನೀವು ಕರೆಕ್ಟಾಗಿ ರಿಸಲ್ಟ್ ನೋಡಬೇಕು ಅಂದರೆ ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರಿ, ಇವತ್ತು ನಾನು ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ, ಒಂದು ವಾರಕ್ಕೆಲ್ಲ ನಂಗೆ ರಿಸಲ್ಟ್ ಬಂದುಬಿಡಬೇಕು, ಒಂದು ವಾರಕ್ಕೆ ನನಗೆ ಟೈಟಾಗಿರೋ ಡ್ರೆಸ್ಸಸ್ ಎಲ್ಲ ಫಿಟ್ ಆಗಿಬಿಡ್ಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ಎಕ್ಸ್ಟ್ರಾ ಫುಡ್ ತಿನ್ನೋದ್ರಿಂದ ಗೊತ್ತಾಯ್ತಲ್ಲ, ಫ್ಯಾಟ್ ಡೆಪಾಸಿಷನ್ ಆಗುತ್ತೆ. ಫ್ಯಾಟ್ ಜಾಸ್ತಿ ಡೆಪಾಸಿಷನ್ ಆದಷ್ಟು ಬಾಡಿಯಲ್ಲಿ ಮೆಟಬಾಲಿಸಮ್ ಕರೆಕ್ಟಾಗಿ ಆಗಲ್ಲ. PCOD ಪ್ರಾಬ್ಲಮ್ ಇರ್ಬೋದು, ಹಾರ್ಮೋನಲ್ ಪ್ರಾಬ್ಲಮ್ಸು, ಮತ್ತು ಒಬೇಸಿಟಿ, ಡಯಾಬಿಟೀಸು, BP ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಆದಷ್ಟು ನಿಮಗೆ ಬಾಡಿಗೆ ಎಷ್ಟು ಬೇಕು ಅಷ್ಟನ್ನು ತಿಂದರೆ ವೆಯ್ಟ್ ಮೇಂಟೈನ್ ಆಗುತ್ತೆ, ಕಡಿಮೆ ತಿಂದರೆ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ. ನೆಕ್ಸ್ಟ್ ನಾನು ತಿಳ್ಕೊಂಡಿರೋದೇನು ಅಂದರೆ ಗ್ರೀನ್ ಟೀನ ನಿಮ್ಮ ಲೈಫ್ ಸ್ಟೈಲಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಗ್ರೀನ್ ಟೀಯಲ್ಲಿ ನಮ್ಮ ಬಾಡಿಯಲ್ಲಿ ಮೆಟಬಾಲಿಸಮ್ನ ಜಾಸ್ತಿ ಮಾಡಿ ಫ್ಯಾಟ್ ಬರ್ನಿಂಗು ಮತ್ತು ಕೊಲೆಸ್ಟ್ರಾಲ್ ಬರ್ನಿಂಗಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಇದರಿಂದ ಇಂಚ್ ಲಾಸು, ವೆಯ್ಟ್ ಲಾಸು ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ. ನೀವು ವೆಯ್ಟ್ ಲಾಸ್ ಮಾಡದೇ ಇದ್ದರೂ ಕೂಡ ನಿಮ್ಮ ಲೈಫ್ ಸ್ಟೈಲಲ್ಲಿ ಗ್ರೀನ್ ಟೀನ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನೆಕ್ಸ್ಟು ನಾನು ಪ್ರೀವಿಯಸ್ಲಿ 10 kgs ವೆಯ್ಟ್ ಲಾಸ್ನ ಮಾಡಿದ್ದೀನಲ್ವ, ಅದಕ್ಕೆ ಇಂಪಾರ್ಟೆಂಟ್ ರೀಸನ್ ಏನು ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಇದ್ರ ಬಗ್ಗೆ ತುಂಬಾ ಕೇಳಿರ್ತೀರ ನೀವು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೇನು? ಈಗ ಫಾರ್ ಎಕ್ಸಾಂಪಲು ಒಂದು ದಿನಕ್ಕೆ 24 ಅವರ್ಸ್ ಇದೆ ಅಂದರೆ ಅದನ್ನು 2 ಭಾಗ ಆಗಿ ಮಾಡ್ಕೋಬೇಕು. 2 ಭಾಗ ಆಗಿ, ಒಂದು ಈಟಿಂಗ್ ವಿಂಡೋ, ಇನ್ನೊಂದು ಫಾಸ್ಟಿಂಗ್ ವಿಂಡೋ ಅಂತ. ಈಟಿಂಗ್ ವಿಂಡೋ ಅಂದರೆ ಆ ಟೈಮ್ ಡ್ಯೂರೇಷನಲ್ಲಿ ನೀವು ತಿಂತಾ ಇರ್ಬೋದು. ಅದರಲ್ಲಿ ಕೆಲವು ಸತಿ ಒಳ್ಳೆ ಫುಡ್ಡು, ಇಷ್ಟೇ ಫುಡ್ ತಿನ್ನಬೇಕು ಅಂತಲೂ ಇದೆ, ಇಲ್ಲ ಇಷ್ಟ ಬಂದಂಗೆ ಸ್ವಲ್ಪ ಕ್ವಾಂಟಿಟಿಲಿ ಎಲ್ಲನೂ ತಿನ್ಬೋದು ಅಂತಲೂ ಇದೆ. ನೀವು ತುಂಬ ಒಬೇಸಿದ್ದೀರಾ ಅಂದರೆ ಆ ಈಟಿಂಗ್ ವಿಂಡೋದಲ್ಲಿನೂ ಸ್ವಲ್ಪ ಹೆಲ್ತಿಯಾಗಿ ತಿಂದರೆ ವೆಯ್ಟ್ ಲಾಸ್ ಅನ್ನೋದು ಆರಾಮಾಗುತ್ತೆ. ಸೊ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಈಗ ಬರ್ತಾ ಎಕ್ಸ್ಪರ್ಟ್ಸ್ ಎಲ್ಲ ಏನು ಮಾಡ್ತಿದ್ದಾರೆ ಅಂದರೆ 16:8 ಅಂದರೆ 16 ಅವರ್ಸು ಈಟಿಂಗ್ ವಿಂಡೋ ಇರುತ್ತೆ, 16 ಅವರ್ಸು ಫಾಸ್ಟಿಂಗ್ ವಿಂಡೋ ಇರುತ್ತೆ, 8 ಅವರ್ಸು ಈಟಿಂಗ್ ವಿಂಡೋ ಇರುತ್ತೆ. ಅಂದರೆ ಸ್ಟಾರ್ಟಿಂಗೇ ನೀವು 16 ಅವರ್ಸು ಫಾಸ್ಟಿಂಗ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. 8 ಗಂಟೆಯಲ್ಲಿ ಅಂದರೆ ಮಾರ್ನಿಂಗ್ 8 o'clockಗೆ ನೀವು ಟಿಫನ್ ಮಾಡಿದ್ರೆ ಸಂಜೆ 4 ಗಂಟೆ ಅಷ್ಟೊತ್ತಿಗೆಲ್ಲ ನೀವು
ಸಂಜೆ ಊಟನ ಮುಗಿಸಿರ್ಬೇಕು, ಅಂದರೆ ರಾತ್ರಿ ಊಟನ ಮುಗಿಸಿರ್ಬೇಕು. ಸೊ ಸ್ಟಾರ್ಟಿಂಗು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. 16:8 ಏನು ಮಾಡ್ಬೋದು ಅಂದರೆ 12:12, ಅಂದರೆ 12 ಅವರ್ಸ್ ಫಾಸ್ಟಿಂಗು, 12 ಅವರ್ಸು ಈಟಿಂಗ್ ವಿಂಡೋ ಅಂತ ಇಟ್ಕೋಬೋದು. ಅಂದರೆ ಏನು, ರಾತ್ರಿ 8 ಗಂಟೆಗೆ ಊಟ ಮಾಡ್ತೀರಲ್ವ, ಬೆಳಗ್ಗೆ 8 ಗಂಟೆವರೆಗೂ ಬಾಯಿಗೆ ಏನೂ ಇಡಕ್ಕೆ ಹೋಗಬಾರ್ದು. ರಾತ್ರಿ 8 ಗಂಟೆಗೆ ಊಟ ಮಾಡಿದ್ರೆ ಬೆಳಗ್ಗೆ 8 ಗಂಟೆವರೆಗೂ ಏನೂ ತಿನ್ನಕ್ಕೆ ಹೋಗಬಾರ್ದು. ಇದನ್ನು 1 ವೀಕ್ ಫಾಲೋ ಮಾಡಿ. ಅಂದರೆ ಏನು ತಿನ್ನಬಾರ್ದು ಅಂದರೆ ಒಂದು ತುತ್ತು ಕೂಡ, ಒಂದು ಅಗ್ಳು ಕೂಡ ತಿನ್ನಬಾರ್ದು. ಈ ಪ್ರಾಸೆಸ್ಸಲ್ಲಿ ಏನಾಗುತ್ತೆ ಅಂದರೆ, ನಾವು ಫಾಸ್ಟಿಂಗ್ ಇದ್ದಷ್ಟು ಕೂಡ ಒಂದು ತುತ್ತು ತಿಂದ್ಬಿಟ್ರು ಅಷ್ಟೇ ಇನ್ಸುಲಿನ್ ಸ್ಪೈಕ್ ಅನ್ನೋದು ಆಗುತ್ತೆ. ಇನ್ಸುಲಿನ್ ಒಂದು ಸತಿ ಸ್ಪೈಕ್ ಆಗಿದೆ ಅಂದರೆ ಫ್ಯಾಟ್ ಬರ್ನ್ ಆಗೋದು ಕಡಿಮೆ ಆಗೋಗುತ್ತೆ, ಒಳ್ಳೆ ರಿಸಲ್ಟ್ ಸಿಗಲ್ಲ. ಸೊ ಆದ್ದರಿಂದ ಈ ಫಾಸ್ಟಿಂಗ್ ವಿಂಡೋದಲ್ಲಿ ಆದಷ್ಟು ಏನು ಬರೀ ನೀರನ್ನ ಕುಡಿತಾ ಇರಬೇಕು. ಇಂಪಾರ್ಟೆಂಟಾಗಿ ಏನು ಅಂದರೆ, ಈ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ನಾವು ಉಪವಾಸ ಇರ್ತೀವಿ, 12 ಅವರ್ಸ್ ಉಪವಾಸ ಇರೋದ್ರಿಂದ ನೀರನ್ನು ಚೆನ್ನಾಗಿ ಕುಡಿತಾ ಇರಬೇಕು. ಡಿಹೈಡ್ರೇಷನ್ನ ಮಾಡ್ಕೊಳಕ್ಕೆ ಹೋಗಬಾರ್ದು. ನೆಕ್ಸ್ಟು 1 ವೀಕ್ ಆದಮೇಲೆ 12 ಅವರ್ಸ್ ಮಾಡ್ತೀರಲ್ವ, ನೆಕ್ಸ್ಟು 14 ಅವರ್ಸ್ ಮಾಡಿಕೊಂಡು, ಈ ಕಡೆ 14 ಅವರ್ಸ್ ಆದಮೇಲೆ 10 ಅವರ್ಸ್ನ ಈಟಿಂಗ್ ವಿಂಡೋ ಮಾಡ್ಕೋಬೇಕು. ಅಂದರೆ ಏನರ್ಥ, ಈಗ 8 ಗಂಟೆಗೆ ನೀವು ಡಿನ್ನರ್ ಮಾಡ್ಕೋತಿದ್ರಲ್ವ, ಈಗ 6 o'clockಗೆ ಡಿನ್ನರ್ ಮಾಡ್ಕೊಳ್ಳಿ. ಸಂಜೆ 6 o'clock ಡಿನ್ನರ್ ಮಾಡಿಕೊಂಡ್ರೆ ಬೆಳಗ್ಗೆ ನೆಕ್ಸ್ಟ್ ಡೇ ಬೆಳಗ್ಗೆ 8 o'clockಗೆ ಬ್ರೇಕ್ಫಾಸ್ಟ್ ಮಾಡಬೇಕು. ಆಗ 10 ಅವರ್ಸ್ ಡ್ಯೂರೇಷನಲ್ಲಿ ನೀವು ಈಟಿಂಗ್ ವಿಂಡೋ ಇಟ್ಕೊತೀರಾ. 14 ಅವರ್ಸು ನಿಮಗೆ ಫಾಸ್ಟಿಂಗ್ ವಿಂಡೋ ಆಗುತ್ತೆ. ಇದು ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಬಂದು ಇನ್ನು ಒಂದು 10 ಡೇಸ್ ಇದನ್ನು ಮಾಡಿ. 14:10 ಈ ರೇಷಿಯೋದಲ್ಲಿ 10 ಡೇಸ್ನ ಮಾಡಿ. ಇದಾದಮೇಲೆ ಬಂದು 16:8 ರೇಷಿಯೋ, ಅಂದರೆ 16 ಅವರ್ಸ್ ಫಾಸ್ಟಿಂಗು, 8 ಅವರ್ಸ್ ಬಂದು ನಿಮಗೆ ಈಟಿಂಗ್ ವಿಂಡೋ ಆಗಿರುತ್ತೆ. ಹಾಗಂದರೆ ಅರ್ಥ ಏನು ಅಂದರೆ, 6 o'clockಗೆ ಊಟ ಮಾಡಿ, ಆ್ಯಸ್ ಯೂಶ್ವಲ್ 6 o'clockಗೆ ಮಾಡಿ, ಬಟ್ ಬೆಳಗ್ಗೆ ಬಂದು 8 o'clock ಬದಲು 10 o'clockಗೆ ನಿಮ್ಮ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಳಿ. ಈ ರೀತಿ ಗ್ರ್ಯಾಜುಲಿ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಬಂದರೆ ಒಳ್ಳೆ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ. ನನಗಂತೂ ತುಂಬಾ ಚೆನ್ನಾಗಿ ವೆಯ್ಟ್ ಲಾಸ್ ಅಂತ ಆಗ್ತಿತ್ತು. ನಮ್ಮ ಓಲ್ಡನ್ ಡೇಸ್ ಹಳೆ ಕಾಲದಲ್ಲೆಲ್ಲ ಏನಾಗ್ತಿತ್ತು ಗೊತ್ತಾ, ಆಗ ಎಲೆಕ್ಟ್ರಿಸಿಟಿ ಇರ್ತಿರ್ಲಿಲ್ಲ, ಲೈಟ್ ಇರ್ತಿತ್ತು, ಬರೀ ದೀಪ ಹಂಚ್ಕೊಂಡು ಇರ್ತಿದ್ರು ಅಲ್ವಾ. ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿ ಮಲ್ಕೊಂಡ್ಬಿಡ್ತಿದ್ರು. ಅವ್ರಿಗೆ ಗೊತ್ತಿಲ್ದಂಗೆ ಅವರು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇರ್ತಿದ್ರು. ಅವ್ರೇನು ವೆಯ್ಟ್ ಲಾಸು, ಡಯೆಟ್ಟು, ನಾನು ಸಣ್ಣ ಆಗಬೇಕು ಅಂತ ಏನಾದರೂ ಅಂತಿದ್ರ, ಇಲ್ಲ ತಾನೇ, ಫಿಟ್ಟಾಗಿರ್ತಿದ್ರು, ಆಮೇಲೆ ಸಣ್ಣ ಇರ್ತಿದ್ರು, ಅಷ್ಟು ಸ್ಟ್ರಾಂಗಾಗಿ ಇರ್ತಿದ್ರು. ಸೊ ಗೊತ್ತಿಲ್ದಂಗೆ ಅವರು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಹಿಂದಿನ ಟೈಮಲ್ಲೆಲ್ಲ ಫಾಲೋ ಮಾಡ್ತಾಯಿದ್ರು. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಬೇಕಾದ್ರೆ ಮುಖ್ಯವಾಗಿ ಏನು ನೆನ್ಪಿಟ್ಕೋಬೇಕು ಅಂದರೆ, ಡಿಹೈಡ್ರೇಟ್ ಮಾಡೋಕ್ಕೆ ಬಿಡಬಾರ್ದು. ಅಂದರೆ ನೀರು ಕುಡಿತಾನೇ ಇರಬೇಕು. ನೀವು ಫಾಸ್ಟಿಂಗ್ ವಿಂಡೋದಲ್ಲಿ ನೀರು ಕುಡಿತಾನೇ ಇರಬೇಕು 1 ಅವರ್ಗೂ. ಒಳ್ಳೆ ರಿಸಲ್ಟ್ ಬರುತ್ತೆ. ಏನೂ ತಿನ್ನಕ್ಕೆ ಹೋಗಬಾರ್ದು, ಒಂದು ತುತ್ತು ತಿನ್ನಕ್ಕೆ ಹೋಗಬಾರ್ದು. ತೀರಾ ನಿಮಗೆ ಕುಡಿಬೇಕು ಅನಿಸಿದ್ರೆ ಗ್ರೀನ್ ಟೀ ಕುಡಿಬೋದು, ಬ್ಲ್ಯಾಕ್ ಟೀ ಕುಡಿಬೋದು, ಬ್ಲ್ಯಾಕ್ ಕಾಫಿ ಕುಡಿಬೋದು. ಅದರಲ್ಲಿ ಕ್ಯಾಲರೀಸ್ ತುಂಬ ಕಡಿಮೆ ಅಂತಲೇ ಹೇಳ್ಬೋದು, ಅದನ್ನು ಕುಡಿಬೋದು. ಮತ್ತು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತೀರಾ ಅಂದರೆ ಸಿನ್ಸಿಯರಾಗಿ ಕನ್ಸಿಸ್ಟೆಂಟಾಗಿ ಮಾಡಬೇಕು. ಪ್ರೋಟೀನ್ ಇಂಟೆಕ್ ಕರೆಕ್ಟಾಗಿರಬೇಕು. ಎಗ್ಸ್ ತಿಂತೀರಾ ಅಂದರೆ ಎಗ್ಸು ಈಟಿಂಗ್ ವಿಂಡೋದಲ್ಲಿ, ಮತ್ತು ಫಾಸ್ಟಿಂಗ್ ವಿಂಡೋದಲ್ಲಿ ಕ್ಲೀನಾಗಿ ಹೊಟ್ಟೆ ಅಷ್ಟು ಕ್ಲೀನಾಗುತ್ತೆ, ನೆಕ್ಸ್ಟ್ ಡೇ ಮೋಷನ್ ಕ್ಲೀನಾಗುತ್ತೆ. ಆದಷ್ಟು ಫಾಸ್ಟಿಂಗ್ ವಿಂಡೋದಲ್ಲಿ ಬಿಸಿನೀರು, ಬೆಚ್ಚಗಿರೋ ನೀರು ಕುಡಿತಾ ಇದ್ದರೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಫ್ರೆಂಡ್ಸ್ ನೋಡಿ, ಒಂದು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ, 5 ಪ್ಲೇಟ್ಸ್. ತುಂಬ ದಿನದಿಂದ ಅನಿಸ್ತಾ ಇತ್ತು ತೊಗೋಬೇಕು ಅಂತ, ತುಂಬ ದಿನದಿಂದ ಆಸೆ ಇತ್ತು ಆ್ಯಕ್ಚುಲಿ. 1 2 ಚೆನ್ನಾಗಿದೆ, ಗಟ್ಟಿಯಾಗಿದೆ. 400 rupees ಕಾಸ್ಟ್. ತುಂಬ ಗಟ್ಟಿಯಾಗಿದೆ. ಚೆನ್ನಾಗಿದೆ, ಇದನ್ನು ತುಂಬ ಸ್ಟ್ರಾಂಗ್ ಆಗಿದೆ. ಆಮೇಲೆ ಬರ್ತಾ ಹಾಲು ಮೀಡಿಯಮ್ ರವೆ ತಂದೆ. ಈ ಮೀಡಿಯಮ್ ರವೆ ನಾನು ದೋಸೆಗೆ ಮಾತ್ರ ಹಾಕೋದು. ನಾವು ಉಪ್ಪಿಟ್ಟೆಲ್ಲ ಮಾಡ್ಕೋಬೇಕು ಅಂದರೆ ಭಾಗ್ಯಲಕ್ಷ್ಮಿ ಮೀಡಿಯಮ್ ರವೆ ಬರುತ್ತಲ್ಲ, ಅದನ್ನೇ ಯೂಸ್ ಮಾಡ್ತೀನಿ. ಸೊ ಇದಂತೂ ತೊಗೊಂಡಿದ್ದು ತುಂಬ ಖುಷಿಯಾಯಿತು. ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಬೇಕು. ಸೊ ನೋಡಿ, ಇದೆಲ್ಲ ಬ್ಲ್ಯಾಕ್ ಏನೇನೋ ಇರುತ್ತೆ. ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡಬೇಕು. ನೋಡಿ ಬ್ಲ್ಯಾಕ್. ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ನೋಡೋಣ.
ಒಂದು ಸಾಫ್ಟ್ ಬಿಡದಿ ಸ್ಟೈಲಲ್ಲಿ ಇಡ್ಲಿ ಮಾಡ್ತೀನಿ ನಾನು. ಬಟ್ ಅದೇ ಮಾಮೂಲಿ ಇಡ್ಲಿ ಮಾಡ್ತಿದ್ನಲ್ಲ, ಈಗ ತಟ್ಟೆ ಇಡ್ಲಿ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸಾಕಾಯಿತು ಬಿಸಿಲಲ್ಲಿ. ಈಗ ತಾನೇ ಮನೆಗೆ ಬಂದೆ. ಈಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಸ್ನಾನ ಮಾಡ್ಕೋತೀನಿ. ದಿನಾನೂ ಅಷ್ಟೇ, ಬಂದಿದ ತಕ್ಷಣ ಸ್ನಾನ ಮಾಡ್ತೀನಿ. ಈ ಸೆಕೆಗೆ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಬಂದಿದ ತಕ್ಷಣ ಈಗ ಸ್ನಾನ ಮಾಡಿ ಸ್ವಲ್ಪ ಎಲ್ಲ ಮನೆಯೆಲ್ಲ ನೀಟ್ ಮಾಡಬೇಕು. ಆಮೇಲೆ ಏನೋ ಫ್ರೈಡ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೋ ಅಂತ. ಸೊ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ. ನೋಡ್ತಾ ಇರ್ಬೋದು, ಫುಲ್ಲು ಸುಸ್ತಾಗೋಯ್ತು. ಕೆಲಸ ಮುಗಿಸ್ಕೊಂಡು ಶಾಪಿಂಗ್ ಬೇರೆ ಮಾಡ್ಕೊಂಬಂದೆ. ಅಡುಗೆ ಮನೆಯಲ್ಲಿ ಹೋಗಿ ನೋಡಿದ್ರೆ ಫುಲ್ಲು ಸಿಂಕಲ್ ಪಾತ್ರೆಗಳು ಕಾಯ್ತಾಯಿದ್ದೆ ನನಗೋಸ್ಕರ ತೊಳಿಬೇಕು ಅಂತ. ಇಲ್ಲಿ ಮನೆಯೆಲ್ಲ ಫುಲ್ ಜಾತ್ರೆ ಮಾಡಿಟ್ಟವ್ರೆ ಮಕ್ಕಳು. ಎಲ್ಲ ನೀಟ್ ಮಾಡಿ ಆಟಾಡ್ತಾ ಇದ್ದಾರೆ ಮಕ್ಕಳು. ರಜೆ ಬಂದ್ಬಿಟ್ರೆ ಅಂತೂ ಹೇಳೋರಿಲ್ಲ ಕೇಳೋರಿಲ್ಲ ಮಕ್ಕಳಿಗೆ. ಸೊ ತಟ್ಟೆ ಇಡ್ಲಿ ತಂದಿದ್ನಲ್ಲ, ನಮ್ಮ ಟಿಪಿಕಲ್ ಇಂಡಿಯನ್ ವುಮೆನ್ದು ಏನು ಅಂದರೆ, ಹೊಸ್ದಾಗಿ ಏನಾದ್ರು ತರ್ತೀವಿ ಅಂದರೆ ಅದನ್ನು ಯೂಸ್ ಮಾಡೋವರೆಗೂ ಸಮಾಧಾನ ಇರಲ್ಲ. ಅದಕ್ಕೆ ಬಿಡ್ದಿ ಸ್ಟೈಲಲ್ಲಿ ಇಡ್ಲಿ ಮಾಡ್ತೀನಿ. ನಾನು ಇಡ್ಲಿ ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ, ನಮ್ಮ ರಿಲೇಟಿವ್ಸ್ಗೆ, ನಮ್ಮ ಫ್ರೆಂಡ್ಸ್ಗೆ ಎಲ್ಲ ತುಂಬಾ ಇಷ್ಟ. ಯಾಕೆಂದರೆ ನಾನು ತುಂಬ ಸಾಫ್ಟಾಗಿ ಮಾಡ್ತೀನಿ. ಅದನ್ನು ಏನು ಮೆಷರ್ಮೆಂಟು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಏನು ಹೇಳ್ತೀನಿ ಅದನ್ನು ಸೀರಿಯಸ್ಸಾಗಿ ತೊಗೊಳ್ಳಿ. ವೆಯ್ಟ್ ಲಾಸ್ನ ತುಂಬ ಏನೋ ಕಾಟಾಚಾರಕ್ಕೆ ಮಾಡೋಕ್ಕೆ ಹೋಗಬೇಡಿ, ಹಾಗಂತ ತುಂಬ ಸೀರಿಯಸ್ಸಾಗೂ ತೊಗೊಳಕ್ಕೆ ಹೋಗಬೇಡಿ. ಕೆಲವರೆಲ್ಲ ವೆಯ್ಟ್ ಲಾಸ್ ಆಗಿಲ್ಲ ಅಂದರೆ ಒಂಥರ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಅಷ್ಟೊಂದೆಲ್ಲ ಬೇಜಾರು ಮಾಡ್ಕೊ ಯಾವ ಅವಶ್ಯಕತೆಯೂ ಇಲ್ಲ. ಒಂದು ಬಾಡಿ ಅನ್ನೋದು ಒಂದು ಮಿಷಿನ್ ಥರ ವರ್ಕ್ ಆಗೋಕ್ಕೆ ಸಾಧ್ಯ ಇಲ್ಲ. ನೀವು ಈ ಥರ ಇನ್ಪುಟ್ ಕೊಟ್ಟರೆ ಈ ಥರ ಔಟ್ಪುಟ್ ಕೊಡುತ್ತೆ, ನಾವು ಇಷ್ಟು ಕ್ಯಾಲರೀಸ್ ಕೊಟ್ಬಿಟ್ರೆ ಇಷ್ಟು ಬರ್ನ್ ಆಗುತ್ತೆ, ಆ ಥರ ಎಲ್ಲ ಏನೂ ಹೇಳೋಕ್ಕೆ ಬರಲ್ಲ. ಸೊ ವೆಯ್ಟ್ ಲಾಸ್ ಅನ್ನೋದು ಒಂದು ಗ್ರ್ಯಾಜುವಲ್ ಪ್ರೋಸೆಸ್ಸು. ಪೇಷನ್ಸ್ ಇದ್ದು ಸರಿಯಾಗಿ ಅದರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡನ್ನ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟು. ಒಂದಿನ ವೆಯ್ಟ್ ಲಾಸ್ ಆಗುತ್ತೆ, ಒಂದಿನ ಚೆನ್ನಾಗಿ ವೆಯ್ಟ್ ಲಾಸ್ ಚೆನ್ನಾಗಿ ಡಯಟ್ ಮಾಡಿದರೂ ಕೂಡ ವೆಯ್ಟ್ ಲಾಸ್ ಆಗೋಲ್ಲ, ಮೋಷನ್ ಕರೆಕ್ಟಾಗಿ ಪಾಸ್ ಆಗಿರಲ್ಲ. ಸೊ ಒಬ್ಬರ ಮೆಟಬಾಲಿಸಮು ಇನ್ನೊಬ್ಬರ ಬಾಡಿ ಮೆಟಬಾಲಿಸಮ್ಗೂ ಎಲ್ಲ ತುಂಬ ಡಿಫ್ರೆನ್ಸ್ ಇರುತ್ತೆ. ನನಗೆ ವರ್ಕ್ ಆಗೋ ಡಯಟು ನಿಮ್ಗೆ ಆಗದೇ ಇರ್ಬೋದು, ಆಗ್ಬೋದು, ನನಗಿಂತ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ಬೋದು. ಸೊ ಎಲ್ಲನೂ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತಿನ ವ್ಲಾಗಲ್ಲಿ ಪರ್ಫೆಕ್ಟಾಗಿ ವೆಯ್ಟ್ ಲಾಸ್ ಮಾಡೋಕ್ಕೆ ಏನು ನಾಲೆಜ್ ಬೇಕು ಅನ್ನೋದನ್ನು ಟಿಪ್ಸ್ ಸುಮಾರು ಕೊಟ್ಟಿದ್ದೀನಿ. ಸೊ ಇದನ್ನು ಫಾಲೋ ಮಾಡಿ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋ ಯಾವ ಅವಶ್ಯಕತೆಯೂ ಇಲ್ಲ. ಆರಾಮಾಗಿ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ. ನಾವು ಒಂದು ದಿನದಲ್ಲಿ ವೆಯ್ಟ್ ಗೇನ್ ಆಗಿಲ್ಲ, ವರ್ಷಗಟ್ಟಲೆ ತೊಗೊಂಡು ಆಲ್ಮೋಸ್ಟ್ ಒಂದು 15-20 ವರ್ಷಗಳಿಂದ ವೆಯ್ಟ್ ಗೇನ್ ಆಗಿರ್ತೀವಿ. ಬರೀ ಒಂದು 6 ತಿಂಗಳಲ್ಲಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಅದು ಕರೆಕ್ಟ್ ಅಲ್ಲ. ಟೈಮ್ ಕೊಡಿ ಅದಕ್ಕೂ ಕೂಡ, ಆಗ ಬಾಡಿ ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ, ಇಂಟರ್ನ್ ಒಳ್ಳೆ ರಿಸಲ್ಟು ಕೊಡುತ್ತೆ. ಇನ್ನೊಂದೇನು ಅಂದರೆ ನೀವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. 1-2 ದಿನ ಮಾಡೋದು, ಆಮೇಲೆ ಬಿಟ್ಬಿಡೋದು. ಮತ್ತು ಏನು ಮಾಡ್ತೀವಿ ಗೊತ್ತಾ, ನಾವು ಯೂಶಲಿ ಒಂದು ವಾರದಲ್ಲಿ ಒಂದಿನ ಚೀಟ್ ಮೀಲು, 2 ದಿನ ಚೀಟ್ ಮೀಲ್ ಇಟ್ಕೊಂಡ್ರೆ ಪರವಾಗಿಲ್ಲ. ಒಂದಿನ ತಿನ್ನೋದು, ಒಂದಿನ ಡಯಟ್ ಮಾಡೋದು ಅಂದರೆ ನಿನ್ನೆ ಲಾಸ್ ಆಗಿರೋದು ಇವತ್ತು ಗೇನ್ ಆಗುತ್ತೆ, ಲಾಸ್ ಆಗುತ್ತೆ, ಗೇನ್ ಆಗುತ್ತೆ. ಸೊ ಓವರಾಲ್ ಏನೂ ಲಾಸ್ ಅನ್ನೋದು ಆಗಲ್ಲ. ಆದ್ದರಿಂದ ಸಿನ್ಸಿಯರಾಗಿ ಮಾಡ್ಕೋಬೇಕು. ಇವತ್ತು ಬೆಳಗ್ಗೆನೇ ಮುದ್ದೆ ಟೊಮೊಟೊ ಗೊಜ್ಜು ಮಾಡ್ಕೊಂಡಿದ್ದೆ. ಆಮೇಲೆ ಈಗ ನೈಟ್ ಫ್ರೈಡ್ ರೈಸ್ ಮಾಡ್ತೀನಿ. ಸೊ ಈ ನಡುವೆ ಹಂಗೆ ಮಾಡ್ಕೊಂಬಿಟ್ಟಿದ್ದೀನಿ, ಬೆಳಗ್ಗೆನೇ ಮುದ್ದೆ ಮಾಡಿಬಿಡ್ತೀನಿ. ಈಗ ನಮ್ಮಮ್ಮ ಆಯುರ್ವೇದಿಕ್ ಅದು ಒಂದು ಎಣ್ಣೆ ಕೊಟ್ಟಿದ್ದರು. ಆನಿಯನ್ ಎಲ್ಲ ಮಾಡಿ, ಆನಿಯನ್ ಹಾಕ್ತಾರೆ, ಏನೇನೋ ಹಾಕ್ತಾರೆ ಇದಕ್ಕೆ. ಅದನ್ನು ಹಚ್ಕೊಂಡಿದ್ದೆ. ಯಾವಾಗನೂ ತೋರಿಸ್ತೀನಿ, ಹೇಳ್ತೀನಿ ನಿಮಗೆ ಏನೇನು ಹಾಕಿದ್ದಾರೆ ಇದಕ್ಕೆ ಅಂತ. ಸೊ ಕೂದಲು ಕಪ್ಪಾಗುತ್ತೆ ಮತ್ತು ಉದುರಲ್ಲ, ತುಂಬ ಒಳ್ಳೆ ರಿಸಲ್ಟ್ ಬರ್ತಾಯಿದೆ ನನಗೆ. ಸೊ ಅದನ್ನು ಹಚ್ಕೊಂಡು ಈಗ ಬೇರೆ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಿನ್ಸಿಯರಾಗಿ ವೆಯ್ಟ್ ಲಾಸ್ ಡಯಟ್ನ ಮಾಡಿ. ಥ್ಯಾಂಕ್ ಯು.